ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನೆರವು ಚಾರಿಟಬಲ್ ಟ್ರಸ್ಟ್ ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘ ಗ್ರಾಮ ಘಟಕ ಮಲ್ದಾರ್ ಯಾದಗಿರಿ ನಾಮಫಲಕ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಜರುಗಿದೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಗ್ರಾಮದ ಕಾಂಗ್ರೆಸ್ ಯುವ ಮುಖಂಡರು ಆದ ಮಂಜುನಾಥ ಮೇತ್ರಿ, ಫಲಾನುಭವಿಯು ಕೆಲಸ ಮಾಡುವ ಸಂದರ್ಭದಲ್ಲಾಗಲಿ ಅಥವಾ ಕೆಲಸದ ಸ್ಥಳದಿಂದ ಮನೆಗೆ ಹೋಗುವಾಗ ಮತ್ತು ಮನೆಯಿಂದ ಕೆಲಸಕ್ಕೆ ಹೋಗುವ ಮಾರ್ಗದ ಮಧ್ಯದಲ್ಲಿ ಅಪಘಾತ ಸಂಭವಿಸಿ ಸಾವಿಗೀಡಾದ್ರೆ ಆತನ ಕುಟುಂಬಕ್ಕೆ ಸರ್ಕಾರಕ್ಕೆ ಸಹಾಯಧನ ಸಿಗುತ್ತೆ. ಅಲ್ಲದೆ ಶಾಶ್ವತ ಭಾಗಶಃ ಅಂಗವಿಕಲರಾದಲ್ಲಿ ಅಂಗವೈಕಲ್ಯ ಶೇಕಡಾವಾರು ಪ್ರಮಾಣಕ್ಕೆ ಅನುಗುಣವಾಗಿ 2 ಲಕ್ಷ ರೂಪಾಯಿ ತನಕ ಪರಿಹಾರ ಒದಗಿಸಿಕೊಡಲಾಗುತ್ತೆ ಅಂತ ತಿಳಿಸಿದ್ರು. ಹೃದ್ರೋಗ ಆಪರೇಷನ್, ಕಿಡ್ನಿ ಜೋಡಣೆ, ಕ್ಯಾನ್ಸರ್, ಕಣ್ಣು, ಗರ್ಭಕೋಶದ ಶಸ್ತ್ರಚಿಕಿತ್ಸೆ, ಅಸ್ತಮ ರೋಗಕ್ಕೆ ಚಿಕಿತ್ಸೆ, ಮೂಳೆ ಆಪರೇಷನ್, ಗರ್ಭಪಾತದ ಪ್ರಕರಣ, ಪಿತ್ತಕೋಶದ ತೊಂದರೆ ಮುಂತಾದವುಗಳಿಗೂ ಧನ ಸಹಾಯ ಒದಗಿಸಲಾಗುತ್ತೆ. ಗ್ರಾಮದ ದಲಿತರು ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಆದ್ಯತೆ ಕೊಡುವುದರೊಂದಿಗೆ ಮಕ್ಕಳನ್ನ ಉತ್ತಮ ಪ್ರಜೆಗಳನ್ನಾಗಿಸಬೇಕು ಎಂದಿದ್ದಾರೆ. ಇಷ್ಟೊತ್ತು ಅಣ್ಣವರು ಹೇಳಿದ್ರು ಸರ್ಕಾರದ ಒಂದು ಸವಲತ್ತುಗಳ ಬಗ್ಗೆ. ಅಂದ್ರೆ ಅನೇಕ ಹಳ್ಳಿಗಳಲ್ಲಿ ಕಟ್ಟಡ ಕಾರ್ಮಿಕರಂದ್ರೆ ಒಂದು ಗೌಂಡಿ ಕೆಲಸ ಮಾಡೋದು ಅಷ್ಟೇ ಅಂತ ತಿಳ್ಕೊಂಡಿರ್ತಾರೆ. ಅವರಿಗೆ ಕಟ್ಟಡ ಕಾರ್ಮಿಕರಿಗೆ ಏನಂತಾನೆ ತಿಳ್ಕೊಂಗಿಲ್ಲ. ಅಂದ್ರೆ ಅವರಿಗೆ ಕೇವಲವಾಗಿ ನೋಡ್ತಿರ್ತಾರೆ. ಅಂದ್ರೆ ಆ ಒಂದು ಕಾರಣ ಆಗಬಾರದು ಅನ್ನೋ ಒಂದು ಉದ್ದೇಶಕ್ಕಾಗಿ ಒಂದು ಸಂಘಟನೆ ಆಗ್ಬೇಕು. ಏನೇ ಮಾಡ್ಬೇಕಾದ್ರೂ ಒಬ್ಬರಿಂದ ಮಾಡಕ್ ಆಗಂಗಿಲ್ಲ. ಸಂಘಟನೆ ಅನ್ನ ಇದ್ದಾಗ ಮಾತ್ರ ನಾವು ಬದಲಾವಣೆ ಮಾಡಕ್ ಸಾಧ್ಯ. ಯಾಕಂದ್ರೆ ಒಂದು ಕೈಯಿಂದ ಚಪ್ಪಾಳೆ ತಟ್ಟಕ್ ಆಗಿಲ್ಲ, ಒಂದು ಕೈಯಿಂದ ರೊಟ್ಟಿ ಬಡಿಯಕ್ಕೂ ಆಗಂಗಿಲ್ಲ. 2 ಕೈ ಸೇರಿದಾಗ ಮಾತ್ರ ಆಗ್ತದಂತ ಈ ಒಂದು ಸಮಯದಲ್ಲಿ ಹೇಳ್ತೀನಿ. ಇದೇ ರೀತಿಯಾಗಿ ಎಲ್ಲ ಒಂದು ಗೋಪಾಲಣ್ಣ ಆಗ್ಲಿ, ಹನುಮಂತಣ್ಣವ್ರಿಗೆ, ಈರಪ್ಪಣ್ಣವ್ರಿಗೆ, ಮಲ್ಲಪ್ಪ ಅವರಾಗ್ಲಿ ಎಲ್ಲರೂ ಸೇರಿ ಮಾಡಿದ್ದಾರೆ. ಒಂದೇ ಕುಟುಂಬದಲ್ಲಿ ಇಬ್ಬಿಬ್ಬರು ಸಹ ಇದ್ದಾರೆ. ಯಾಕಂದ್ರೆ ಅಣ್ಣ ತಮ್ಮರು ಒಂದು ಕೊಡೋದು ಎಷ್ಟೋ ಸಂತೋಷ. ಯಾಕಂದ್ರೆ ಎಷ್ಟೋ ಹಳ್ಳಿಗಳಲ್ಲಿ ಎರಡನೇ ಅಣ್ಣ ತಮ್ಮರು ಕೂಡ ಜಗಳಾಡಿ ದೂರ ಆಗ್ತಿರ್ತಾರೆ. ಆದ್ರೆ ಒಂದೇ ಕುಟುಂಬದಲ್ಲಿ ಅಣ್ಣ ತಮ್ಮರು ಸೇರಿದ್ರೆ ಎಷ್ಟೋ ಒಂದು ಸಂತೋಷ. ಗೋಪಾಲಣ್ಣ ಆಗ್ಲಿ, ರವಿಯಣ್ಣರಾಗ್ಲಿ, ಮತ್ತೆ ಮಲ್ಲಪ್ಪ ಮಾಮ ಆಗ್ಲಿ, ರೆಡ್ಡಪ್ಪ ಮಾಮ ಅವರು ಒಂದೇ ಒಂದು ವೇದಿಕೆ ಮೇಲೆ ನೋಡಿದಾಗ ಒಂದ್ಸಲ ಸಂತೋಷ ಅನಿಸ್ತು ನನಗೆ. ಪ್ರತಿಯೊಂದು ಇನ್ನೂ ಹೆಚ್ಚಾಗಿ ಸಂಘಟನೆ ಬೆಳೆದಂತ ಈ ಒಂದು ಸಮಯದಲ್ಲಿ ಹೇಳ್ತೀನಿ. ಇಷ್ಟೇ ನಾನು 2 ಮಾತುಗಳನ್ನು. ಇದೇ ಸಂದರ್ಭದಲ್ಲಿ ಗೋಪಾಲ್ ದೊರೆ ಜಿಲ್ಲಾ ಅಧ್ಯಕ್ಷರು, ನಾಮಫಲಕ ಉದ್ಘಾಟಕರು ವೀರೇಶ್, ಗಣಪುರ ತಾಲೂಕು ಅಧ್ಯಕ್ಷರು ದೇವೇಂದ್ರಪ್ಪ ಹತ್ತಿಕುಣಿ, ದೇವಪ್ಪ ಎಡ್ಡಳ್ಳಿ, ವಿಶ್ವನಾಥ್ ಯಾದಗಿರಿ ಜಿಲ್ಲಾ ಸಂಘಟನೆ ಕಾರ್ಯದರ್ಶಿ, ಅಬ್ದುಲ್ ಗಾಫರ್ ಜಿಲ್ಲಾ ಸಂಚಾಲಕರು, ಕಾಶಪ್ಪ ಹೊರುಂಚಿ ತಾಲೂಕು ಗೌರವಾಧ್ಯಕ್ಷರು, ಶಾಂತಕುಮಾರ್ ಎಡ್ಡಳ್ಳಿ ತಾಲೂಕು ಖಜಾಂಚಿ, ಗ್ರಾಮ ಘಟಕ ಪದಾಧಿಕಾರಿಗಳು, ವಿಜಯ್ ನಾಯಕ ಅಧ್ಯಕ್ಷರು, ಗೋಪಾಲ್ ಗೌರವ ಅಧ್ಯಕ್ಷರು, ಹನುಮಂತ ಬಜಾರ್ ಉಪಾಧ್ಯಕ್ಷರು, ಈರಪ್ಪ ಪ್ರಧಾನ ಕಾರ್ಯದರ್ಶಿ, ಮಲ್ಲಪ್ಪ ಖಜಾಂಚಿ, ರವಿ ಜಂಟೆ ಕಾರ್ಯದರ್ಶಿ, ರಾಜಶೇಖರ್ ಬಾಗ್ಲಿ ಸಹ ಕಾರ್ಯದರ್ಶಿ, ಚಂದ್ರಕಾಂತ ಪೂಜಾರಿ ಸಹ ಕಾರ್ಯದರ್ಶಿ, ಹನುಮಂತರಾಯ ಸಂಚಾಲಕರು, ಸಾವಯ್ಯ ಸಂಘಟನೆ ಕಾರ್ಯದರ್ಶಿ, ರಡ್ಡೆಪ್ಪ ಸಹ ಸಂಚಾಲಕರು, ಊರಿನ ಮುಖಂಡರು ಬಸಪ್ಪಗೌಡ, ಮಲ್ಲಪ್ಪಗೌಡ, ಹನುಮಂತ ಕಾವಲಿ, ಹನುಮಂತ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು, ಶೇಖಪ್ಪ ದೊಡ್ಡಮನಿ, ಶಿವರಾಜ ಬಾಗ್ಲಿ, ಸಣ್ಣ ಭೀಮಪ್ಪ ಕುಡ್ಲೂರು, ಮಂಜುನಾಥ್ ಮೇತ್ರಿ ಇನ್ನು ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.